ನಮಸ್ತೆ ವೀಕ್ಷಕರೇ, ನಾವೀಗ ಪಶ್ಚಿಮ ಬಂಗಾಳದಲ್ಲಿದ್ದೇವೆ. ವಿಶ್ವವಾಣಿ ಕಳೆದ ಹಲವು ದಿನಗಳಿಂದ ಪಶ್ಚಿಮ ಬಂಗಾಳ ಚುನಾವಣೆಯ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾಯಿದೆ. ಪತ್ರಿಕೆಗಳಲ್ಲಿ ವರದಿಯನ್ನು ಕೂಡ ಮಾಡ್ತಾಯಿದೆ, ಹಾಗೆ ವಿಡಿಯೋ ಸುದ್ದಿಗಳನ್ನು ಕೂಡ ಮಾಡ್ತಾಯಿದೆ. ಸೊ ಇವತ್ತು ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. 152 ಕ್ಷೇತ್ರಗಳಿಗೆ ಬಂಗಾಳದಲ್ಲಿ ಫಸ್ಟ್ ಫೇಸಲ್ಲಿ ವೋಟಿಂಗ್ ಆಗ್ತಾಯಿದೆ. ಈಗಾಗಲೇ ಜನರು ಸರತಿ ಸಾಲಿನಲ್ಲಿ ನಿಂತು ವೋಟಿಂಗ್ ಮಾಡ್ತಾ ಇರೋದನ್ನು ನೀವು ನೋಡಿರ್ಬೋದು. ಸೊ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಹಿಂಸಾಚಾರ ಮುಕ್ತ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಕೇಂದ್ರ ಚುನಾವಣಾ ಆಯೋಗ ಬಹಳ ದೊಡ್ಡ ಎಕ್ಸಸೈಸನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಿದೆ. ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಸೇನೆಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಬಹುಶಃ ಬಂಗಾಳದ ಹಿಸ್ಟ್ರಿಯಲ್ಲಿ ಇದು ಪ್ರಪ್ರಥಮ ಅಂತ ಅನಿಸುತ್ತೆ. ಇಂಥದ್ದೊಂದು ಎಲೆಕ್ಷನ್ ಅನ್ನಂತೂ ನಾನಂತೂ ನೋಡಿಲ್ಲ. ಬಹುಶಃ ಭಾರತದ ಇತಿಹಾಸದಲ್ಲೇ ಈ ರೀತಿಯಾಗಿ ಬಹಳ ವಿಭಿನ್ನವಾಗಿ ಚುನಾವಣೆಯನ್ನು ಬಂಗಾಳದಲ್ಲಿ ನಡೆಸಲಾಗ್ತಾ ಇದೆ. ಮೊದಲನೇ ಬಾರಿಗೆ ಬೂತ್ಗಳನ್ನು ಸೇನೆಯವರು ಕಂಟ್ರೋಲ್ಗೆ ತಗೊಳ್ತಾ ಇದ್ದಾರೆ. ಯಾವುದೇ ಪಾರ್ಟಿ ಇನ್ಫ್ಲುಯೆನ್ಸ್ಗಳು ಅಲ್ಲಿರಬಾರ್ದು, ಜನರಿಗೆ ಮತದಾರರ ಮೇಲೆ ಪಾರ್ಟಿಯವರು ಇನ್ಫ್ಲುಯೆನ್ಸ್ ಮಾಡಬಾರ್ದು ಅನ್ನೋ ಒಂದು ಕಾರಣದಿಂದ 100 ಮೀಟರ್ ಅಂತರದಲ್ಲಿ ಬೂತಿನ ಒಳಗಡೆ ಪತ್ರಕರ್ತರಿಗಾಗಲಿ ಅಥವಾ ಯಾರಿಗಾಗಲಿ ಬಾಹ್ಯ ವ್ಯಕ್ತಿಗಳಿಗೆ ಹೋಗಲಿಕ್ಕೆ ಅವಕಾಶ ನೀಡಲಾಗ್ತಿಲ್ಲ. ಕೇವಲ ವೋಟರ್ಗಳು ಮಾತ್ರ ಅಲ್ಲಿಗೆ ಪ್ರವೇಶ ಮಾಡ್ಬೋದು. ಸೊ ಹಿಂದೆ ಬೂತ್ಗಳಿಗೆ ಪತ್ರಕರ್ತರಿಗೆಲ್ಲ ಹೋಗ್ಲಿಕ್ಕೆ ಅವಕಾಶ ಇತ್ತು, ಆದರೆ ಈ ಸರಿ ಅದನ್ನು ನೀಡಲಾಗ್ತಿಲ್ಲ. ಕಂಪ್ಲೀಟ್ ಕಂಟ್ರೋಲನ್ನು ಸೇನೆಯವರು ಮತ್ತು ಎಲೆಕ್ಷನ್ ಕಮಿಷನ್ ಅವರು, ಕೇಂದ್ರ ಚುನಾವಣಾ ಆಯೋಗದವರು ತಗೊಂಡಿದ್ದಾರೆ. ಹಾಗಿದ್ದರೂ ಕೂಡ ಕೆಲವೆಡೆ ಈಗಾಗಲೇ ಹಿಂಸಾಚಾರದ ವರದಿಗಳು ಬೆಳಕಿಗೆ ಬರ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇನೆಯನ್ನು ನಿಯೋಜನೆ ಮಾಡ್ತಿದ್ರು ಕೂಡ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹಿಂಸಾಚಾರ ಆಗ್ತದೆ ಅಂತ ಹೇಳಿದರೆ, ನೀವು ಇಲ್ಲಿನ ಪರಿಸ್ಥಿತಿ ಹಿಂದೆ ಹೇಗಿತ್ತು ಈಗಲೂ ಕೂಡ ಹೇಗಿದೆ ಅನ್ನೋದನ್ನು ಊಹೆ ಮಾಡ್ಬೋದು. ಬಹುಶಃ ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ. ನಾನು ಅನೇಕ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಮಾಡಿದೆ ಮತ್ತು ಅಲ್ಲಿ ಜನರನ್ನು ಕೂಡ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದೆ. ಜನರಲ್ಲಿ ಮಾತಾಡಲಿಕ್ಕೆ ಭಯ ಇದೆ. ನೀವೊಂದು 10 ಜನರಲ್ಲಿ ಮಾತಾಡಿದರೆ ಅದರಲ್ಲಿ ಒಬ್ಬನೋ ಅಥವಾ ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ, ಸ್ವಲ್ಪ ಮನಸ್ಸು ಬಿಚ್ಚಿ ಮಾತನಾಡುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಉಳಿದ 8 ವ್ಯಕ್ತಿಗಳು ಮುಕ್ತವಾಗಿ ಮಾತಾಡೋದಿಲ್ಲ, ಭಯ ಆಗುತ್ತೆ ಅವರಿಗೆ. ಭಯ ಯಾಕೆ ಅಂತ ಹೇಳಿದರೆ ಅದಕ್ಕೆ ಇತಿಹಾಸವೇ ಕಾರಣ. ಏನಂದರೆ ಹಿಂಸೆ ಅನ್ನೋದು ಪಶ್ಚಿಮ ಬಂಗಾಳದ ಜೊತೆಗೆ ಅಂಟ್ಕೊಂಡ್ಬಿಟ್ಟಿದೆ. ಇಲ್ಲಿ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಹಿಂಸಾಚಾರ ಆಗುತ್ತೆ, ಕೊಲೆ ಆಗುತ್ತೆ, ಹತ್ಯೆ ಆಗುತ್ತೆ, ಅಪಹರಣ ಆಗುತ್ತೆ, ಚುನಾವಣೋತ್ತರ ದಿನಗಳಲ್ಲಿ ಮತ್ತೆ ದಾಳಿಗಳಾಗುತ್ತೆ. ಸೊ ಹಾಗಾಗಿ ಜನರು ಮಾತಾಡಲಿಕ್ಕೆ ಹೆದರ್ತಾರೆ, ತಮ್ಮ ಅಭಿಪ್ರಾಯಗಳನ್ನು, ರಾಜಕೀಯ ಪಕ್ಷಗಳ ಕುರಿತ ಒಲವು ನಿಲುವುಗಳನ್ನು ಪ್ರಕಟಪಡಿಸೋದಿಲ್ಲ. ಸೊ ಹಾಗಾಗಿ ಚುನಾವಣೆ ಪರಿಸ್ಥಿತಿ ಇದೆ, ಚುನಾವಣಾ ಮಾಹೋಲ್ ಕೇಸ ಅಂತ ಹೇಳಿದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ದೀದಿ ಸರ್ಕಾರ ಚೆನ್ನಾಗಿದೆ ಅಂತ ಹೇಳಿದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ದೀದಿ ಚೆನ್ನಾಗಿದ್ದಾರೆ, ಮೋದಿಯು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಸ್ಪಷ್ಟವಾದಂಥ ಅನಿಸಿಕೆ ಕೊಡೋಲ್ಲ. ಹಾಗಾಗಿ ಇಲ್ಲಿ ಚುನಾವಣೆ ಪರಿಸ್ಥಿತಿ ಹೇಗಿದೆ, ಯಾರ ಪರವಾಗಿ ಅಲೆ ಇದೆ ಅನ್ನೋದನ್ನು ಗೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅನೇಕ ಪತ್ರಕರ್ತರಿಗೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸ್ತಿದೆ. ಹೀಗಾಗಿ ಅನೇಕರು ಹೇಳ್ತಾರೆ, ಇಲ್ಲಿ ಯಾವುದೇ ಸಮೀಕ್ಷೆ ನಡೆಸಿದರೂ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ, ಅದನ್ನು ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಯಾಕೆ ಹೇಳಿದರೆ ವೋಟರ್ ಮನಸ್ಸಲ್ಲಿ ಏನಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇಲ್ಲ. ಅದಲ್ಲದೆ ಈಗ SIR ಎಕ್ಸಸೈಸ್ ಕೂಡ ಪಶ್ಚಿಮ ಬಂಗಾಳದ್ದು ದೊಡ್ಡ ಪ್ರಮಾಣದಲ್ಲಾಗಿದೆ. ಬೇರೆ ರಾಜ್ಯದಲ್ಲೂ ಕೂಡ SIR ನಡೆದಿತ್ತು, ಆದರೆ ಅಲ್ಲೂ ಹಿಂಸಾಚಾರ ಆಗಲಿ ಅಥವಾ ಅದಕ್ಕೆ ವಿರೋಧ, ಸರ್ಕಾರಗಳ ವಿರೋಧ ಅಂತ ಪ್ರತಿರೋಧ ಕಂಡು ಬಂದಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಪ್ರತಿರೋಧವನ್ನು ರಾಜ್ಯ ಸರ್ಕಾರವೇ ಒಡ್ಡಿತ್ತು. ಸೊ ಒಟ್ಟಿನಲ್ಲಿ ಸುಮಾರು 94 ಲಕ್ಷ ಹೆಸರುಗಳನ್ನು, ನಕಲಿ ಹೆಸರು ಇರ್ಬೋದು, ಅಥವಾ ಕೆಲವರು ಸತ್ತಿರ್ಬೋದು, ಅಥವಾ ಕೆಲವರು ಒಂದು ಸ್ಥಳ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿ ಅಲ್ಲಿ ಕಾಯಂ ನಿವಾಸಿಗಳಾಗಿರ್ಬೋದು. ಸೊ ಅಂಥವರನ್ನು ಗುರುತಿಸಿ ಸುಮಾರು 90 ಲಕ್ಷ ಡಿಲೀಟ್ ಮಾಡಲಾಗಿತ್ತು. ಮತ್ತು ಯಾರು ವೋಟರ್ಸ್ ಇದ್ದಾರೆ ಅದರಲ್ಲಿ 27 ಲಕ್ಷ ವೋಟರ್ಸ್, ಎಲಿಜಿಬಲ್ ವೋಟರ್ಸ್ ಏನಿದ್ರು, ಬೇರೆ ಬೇರೆ ಅಲ್ಲಿ ಹೆಸರಲ್ಲಿನ ವ್ಯತ್ಯಾಸ ಇರ್ಬೋದು, ಅದು ವಿಳಾಸದಲ್ಲಿನ ವ್ಯತ್ಯಾಸದಿಂದಾಗಿ ಅವರನ್ನು 27 ಲಕ್ಷ ಡಿಲೀಟ್ ಮಾಡಲಾಗಿತ್ತು. ಮತ್ತು ಎಡ್ಜುಡಿಕೇಷನ್ ನಂತರ 7 ಲಕ್ಷ ಮತ್ತು ವೋಟರ್ಸನ್ನು ಮರು ಸೇರ್ಪಡೆ ಮಾಡಲಾಯಿತು. ಸೊ ಅಂದಾಜು ಸುಮಾರು 20 ಲಕ್ಷ ವೋಟರ್ಸ್ ಡಿಲೀಟ್ ಆಗಿದೆ. ಅನೇಕರು ಬಂಗಾಳದ ಕೆಲವು ಪ್ರೊಫೆಸರ್ಗಳ ಡಿಲೀಟ್ ಆಗಿದೆ. ಹಾಗೆ ಹಿಂದೆ ಅನೇಕ 4-5 ಚುನಾವಣೆಗಳಲ್ಲಿ ಯಾರು ವೋಟ್ ಮಾಡಿದ್ರು ಅವರ ಹೆಸರುಗಳು ಡಿಲೀಟ್ ಆಗಿದೆ. ಸೊ ಅವರಲ್ಲಿ ಒಂದು ತೀವ್ರ ಅಸಮಾಧಾನ ಇದೆ. ಎಡ್ಜುಡಿಕೇಷನ್ ಈಗಲೂ ನಡೀತಾ ಇದೆ, ಅನೇಕರ ಹೆಸರು ಸೇರ್ಪಡೆ ಆಗಿದೆ, ಇನ್ನು ಕೆಲವರ ಹೆಸರು ಸೇರ್ಪಡೆ ಆಗಿಲ್ಲ. ಸೊ SIR ಎಕ್ಸಸೈಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಂಥ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಈ SIR ಎಕ್ಸಸೈಸ್ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರ್ತಾ ಇದೆ. TMC ಅವರು ಇದರಿಂದ BJPಗೆ ಪೊಲಿಟಿಕಲಿ ಲಾಭ ಆಗಲಿದೆ. ಈ ಒಂದು ದುರುದ್ದೇಶದಿಂದಲೇ BJP ಈ ರೀತಿಯಾದಂಥ ಎಕ್ಸಸೈಸನ್ನು ಕೇಂದ್ರ ಚುನಾವಣಾ ಆಯೋಗದ ಜೊತೆ ಸೇರಿಕೊಂಡು ಮಾಡಿದೆ. ಇಲ್ಲಿ ಡೆಮಾಕ್ರಸಿಯನ್ನು ಹತ್ಯೆ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪಗಳನ್ನು ಮಾಡಲಾಗ್ತಿದೆ. ಆದರೆ SIRನಲ್ಲಿ BJPಯ ಅಭ್ಯರ್ಥಿಗಳಿರುವಂಥ ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಡಿಲೀಟ್ ಆಗಿದೆ. ದಿಲೀಪ್ ಘೋಷ್ BJPಯ ಹಿಂದಿನ ಮಾಜಿ ಅಧ್ಯಕ್ಷರು, ಅವರ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡಿಲೀಟ್ ಆಗಿದೆ. ಸೊ ಡಿಲೀಟ್ ಅಂತ ಹೇಳೋದು ಅಥವಾ ಮತದಾರರ ಹೆಸರು ಡಿಲೀಟ್ ಅಂತ ಹೇಳೋದು ಕೇವಲ
TMC ಬಾಹುಳ್ಯ ಇರುವಂಥ ಕ್ಷೇತ್ರಗಳಿಗೆ ಸೀಮಿತ ಆಗಿಲ್ಲ, ಅದು ಇಲ್ಲಿನ ವಾಸ್ತವ. ಆದರೆ ಡಿಲೀಷನ್ ಅನ್ನೋದು ಅನೇಕರಲ್ಲಿ ಅಸಮಾಧಾನ, ಅತೃಪ್ತಿ, ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನೊಂದೇನು ಅಂತ ಹೇಳಿದರೆ, ಪಶ್ಚಿಮ ಬಂಗಾಳದಿಂದ ಬೇರೆ ರಾಜ್ಯಗಳಿಗೆ, ಬೇರೆ ರಾಜ್ಯದ ನಗರಗಳಿಗೆ ಅನೇಕ ಯುವಕರು ಗುತ್ತಿಗೆ ಕಾರ್ಮಿಕರಾಗಿ ಹೋಗ್ತಾರೆ. ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳಕ್ಕೆ ವಾಪಸ್ಸಾಗಿದ್ದಾರೆ. ಆದರೆ ಕೆಲವರಲ್ಲಿ ಒಂದು ಗಾಳಿ ಸುದ್ದಿ ಏನು ಹಬ್ಬಿದೆ ಅಂತ ಹೇಳಿದರೆ, ನಾವು ಈ ಸಲ 2026 ವಿಧಾನಸಭೆ ಚುನಾವಣೆಗೆ ವೋಟ್ ಮಾಡದಿದ್ದರೆ ನಮ್ಮ ವೋಟರ್ ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ಕುಟುಂಬಗಳಿಗೇನು ಸರ್ಕಾರದ ಅನುಕೂಲಗಳೇನು ಸಿಗ್ತದೆ, ಸವಲತ್ತುಗಳೇನು ಸಿಗ್ತದೆ, ಅದನ್ನು ರದ್ದುಗೊಳಿಸಲಾಗುತ್ತಂತೆ. ಸೊ ಹಾಗಾಗಿ ನಾವು ಈ ಸರಿ ಚುನಾವಣೆಯಲ್ಲಿ ವೋಟ್ ಮಾಡಬೇಕು ಅಂತ ಹೇಳಿ 6,000, 7,000, 10,000ದಷ್ಟು ಹಣ ಖರ್ಚು ಮಾಡಿಕೊಂಡು ಬೇರೆ ರಾಜ್ಯಗಳಿಂದ, ಬೆಂಗಳೂರಿಂದ, ಚೆನ್ನೈಯಿಂದ ಇರ್ಬೋದು, ಹೈದರಾಬಾದಿಂದ ಬಂಗಾಳಕ್ಕೆ ಬರ್ತಾ ಇದ್ದೇವೆ, ನಮ್ಮ ಗ್ರಾಮಗಳಿಗೆ ಹೋಗ್ತಾ ಇದ್ದೇವೆ ಅನ್ನೋದು ಮಾತುಗಳನ್ನು ಹೇಳ್ತಾರೆ. ಅಂದರೆ ಈ ಗಾಳಿ ಸುದ್ದಿಯನ್ನು ಯಾರು ಹಬ್ಬಿಸಿರೋದು, ವೋಟ್ ಮಾಡದಿದ್ದರೆ ನಿಮ್ಮ ಸರ್ಕಾರಿ ದಾಖಲೆಗಳು ಡಿಲೀಟ್ ಆಗುತ್ತೆ ಅಂತ ಈ ರೀತಿಯಾದಂಥ ಮಾಹಿತಿಯನ್ನು, ಗಾಸಿಪ್ಗಳನ್ನು ಯಾರು ಹಬ್ಬಿಸಿದಾರೋ ಗೊತ್ತಿಲ್ಲ. ಅಂತೂ ಆ ಭಯದಿಂದ ಅನೇಕ ಯುವಕರು ತಮ್ಮ ಗ್ರಾಮಗಳತ್ತ ಧಾವಿಸಿ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಂದಿದ್ದಾರೆ. ಇನ್ನು ಕೆಲವರು ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದು ಸದುದ್ದೇಶದಿಂದ ಬಂದಿದ್ದಾರೆ. ಕೆಲವರು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮಲ್ಲಿ ಬದಲಾವಣೆ ಬೇಕು, ಬಂಗಾಳದಲ್ಲಿ ನೌಕರಿ ಸಿಗ್ತಿದ್ರೆ ನಾವು ಬೇರೆ ರಾಜ್ಯಗಳಿಗೆ ಯಾಕೆ ಹೋಗ್ತಾ ಇದ್ವಿ, ಇಲ್ಲೇ ಗುತ್ತಿಗೆ ಕಾರ್ಮಿಕರಾಗಿಯೋ ಅಥವಾ ಬೇರೆ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾಯಿದ್ವು. ಆದರೆ ನಮಗೆ ಹೈದರಾಬಾದಿಗೆ, ಬೆಂಗಳೂರಿಗೆ, ಚೆನ್ನೈಗೆ ಹೋಗುವಂಥ ಸನ್ನಿವೇಶ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಬದಲಾವಣೆ ಬಯಸ್ತೀವಿ, ಬಂಗಾಳದಲ್ಲಿ ಸುಧಾರಣೆ ಆಗಬೇಕು, ಇದೊಂದು ಅಭಿವೃದ್ಧಿ ಹೊಂದಿದಂಥ ರಾಜ್ಯ ಆಗಬೇಕು, ಅದು ನಮ್ಮ ಕನಸು, ಯುವಕರಿಗೆ ಕೆಲಸಕ್ಕೆ ಬೇಕು ಅನ್ನೋ ಒಂದು ಆಕಾಂಕ್ಷೆಯನ್ನು ಇಲ್ಲಿನ ಅನೇಕರು ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಬಂಗಾಳದಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಕಳೆದ ಚುನಾವಣೆಯಲ್ಲಿ TMCಲಿ 210ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನು ಗೆದ್ದಿತ್ತು, BJP 77 ಸೀಟ್ಗಳನ್ನು ಗೆದ್ದಿತ್ತು. 2016 ಚುನಾವಣೆಯಲ್ಲಿ BJP 3 ಸೀಟ್ಗಳನ್ನಷ್ಟು ಗೆದ್ದುಕೊಂಡು 2021 ಚುನಾವಣೆಯಲ್ಲಿ 77ಕ್ಕೆ ಏರಿತ್ತು. ಆದರೆ TMC ಪರ್ಫಾರ್ಮೆನ್ಸ್ ಮಾತ್ರ ದೊಡ್ಡ ಪ್ರಮಾಣದಲ್ಲಿತ್ತು ಮತ್ತು ಸೀಟನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಗೆದ್ದಿತ್ತು. ಆದರೆ 2026 ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿನ ರಾಜಕೀಯ ಚಿತ್ರಣ ಬದಲಾಗಿದೆ. ಅನೇಕರಲ್ಲಿ, ಯಾರಲ್ಲಿ ರಾಜಕೀಯ ಪಂಡಿತರು ಇರ್ಬೋದು ಅಥವಾ ವಿಶ್ಲೇಷಕರು ಇರ್ಬೋದು, ಜನರ ಹತ್ರನೇ ಕೇಳಿದ್ರು ಕೂಡ ಬರಾಬರ್ ಚಲ್ ರಹ ಅಂತ ಹೇಳ್ತಾರೆ. ಅಂದರೆ 50-50 ನಡೀತಾ ಇದೆ ಅಂತೇಳಿ. ಸೊ 77 ಸೀಟ್ ಗೆದ್ದಂತಹ BJP ಈ ಬಾರಿ ಸದ್ಯಕ್ಕೆ BJPಯ ಇಂಟರ್ನಲ್ ಸರ್ವೆ ಪ್ರಕಾರ ಸುಮಾರು 120 ಸೀಟ್ಗಳ ಹತ್ತಿರ ಬರ್ಬೋದು ಅನ್ನೋದು ಮಾತಿಗಿದೆ. ಮತ್ತು ಕೆಲವರು 130, 140 ಅಂತ ಹೇಳ್ತಾ ಇದ್ದಾರೆ. ಸೊ ಈಕ್ವಲ್ ಫೈಟ್ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಫಸ್ಟ್ ಫೇಸ್ ಚುನಾವಣೆ, ಎರಡನೇ ಹಂತದ ಚುನಾವಣೆ 29 ನಡೆಯಲಿದೆ. ಇವತ್ತಿನ ಮೊದಲ ಹಂತದ ಚುನಾವಣೆ ಯಾವ ರೀತಿ ನಡೆದಿದೆ ಅದು ಕೂಡ ಅದರ ಪರಿಣಾಮ ಎರಡನೇ ಹಂತಕ್ಕೆ ಇದ್ದೇ ಇರುತ್ತೆ. ಭಯಮುಕ್ತ ಪರಿಸರದಲ್ಲಿ ಚುನಾವಣೆ ನಡೆದಿದ್ದರೆ ಖಂಡಿತವಾಗಿ ಕೂಡ ಜನ ಎರಡನೇ ಫೇಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆಗಳಿವೆ. ರಾಘವ್ ಶರ್ಮಾ, ವಿಶ್ವವಾಣಿ, ಪಶ್ಚಿಮ ಬಂಗಾಳ.